ದೊಡ್ಡಮ್ಮನ ಮನೆಯಲ್ಲಿ ದಸರಾ ಹಬ್ಬ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಅವ್ವ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರು. ಅವಾಗ ನಮ್ಮ ಮಗಳು ನಾನು ಬರ್ತೀನಿ ಅಂತ ಆಟ ಮಾಡ್ತಿದ್ಲು. ನೀನು ಓದ್ತೀಯಾ? ಅದಕ್ಕೆ ನೀನ್ ಬೇಡ, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ನಿಮ್ಮ ಅಜ್ಜಿ ಮನೆಗೆ ಹೋಗು ಅಂತ ಹೇಳಿದಕ್ಕೆ ನನ್ನ ಮಗಳು ರಿಯಾಕ್ಷನ್ ನೋಡಿ ಯಾವ ತರ ಇದೆ ಅಂತ. ಆಮೇಲೆ ನನ್ನ ಮಗಳು ಒಂದೊಂದೇ ಚಾಕ್ಲೇಟ್ ತಗೊಬಂದು ಕೊಡ್ತಾದ್ಲು. ಇದನ್ನ ನಾನು ಕ್ಯೂರಿಯಾಸಿಟಿಯಿಂದ ಯಾರು ತಂದು ಕೊಟ್ಟಿದ್ದು ಅಂತ ಕೇಳೋದಕ್ಕೆ, ಇದೆಲ್ಲ ಯಾರು ತಗೊಂಡಿದ್ದು ಮಗಳು? ನಮ್ಮ ಅಣ್ಣನ ನನ್ನ ಮಗಳು ಡ್ಯಾಡಿ ಅಂತ ಕರೀತಾಳೆ. ಆಮೇಲೆ ನಮ್ಮ ಅತ್ತೆ ಪೂಜಿಂಗೆ ಫೋನಲ್ಲಿ ಇಲ್ಲಿ ಮಟನ್ ಸರಿಯಾಗಿ ಸಿಕ್ಕಲ್ಲ, ನೀವು ಬರ್ಬೇಕಂದ್ರೆ ಮಟನ್ ತಂದ್ಬಿಡಿ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹೇಳಿರೋದನ್ನ ನನ್ನ ಮಗಳು ಕೇಳಿಸ್ಕೊಬಿಟ್ಟವಳೆ. ಅದನ್ನ ನನಗೆ ನನ್ನ ಮಗಳು ಹೇಳ್ತಾವಳೆ. ಎಲ್ಲಿಗೆ ಚೀಚಿ ತರಕ್ಕೆ ಹೋಯ್ತಿದ್ಯಾ? ಸರಿ, ಸೀದಾ ಅಂಗಡಿ ಹತ್ರ ಹೋಗಿ ಅಂಗಡಿ ಅವನಿಗೆ ಒಂದು ಸ್ವಲ್ಪ ಚೆನ್ನಾಗಿರೋದು ಹಾಕೋಣ ಮಟನ ಅಂತ ಕೇಳೋದಕ್ಕೆ, ಸರಿ ಅಂದ್ಬಿಟ್ಟು ಮಟನ್ ಎಲ್ಲ ಕಟ್ಟಿಸ್ಕೊಂಡು ಮನೆಗೆ ಬಂದ್ರೆ ಮನೆಯಲ್ಲಿ ನನ್ನ ಹೆಂಡತಿ ಸಾಂಪು ಇಲ್ಲ ಮತ್ತೆ ಕೋಲ್ಗೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಂಗಡಿ ಕಳಿಸಿದ್ಲು. ನನಗೆ ಅಂಗಡಿಯಲ್ಲಿ ಸಾಂಪು ಮತ್ತೆ ಕೋಲ್ಗೇಟ್ ತಗೊಳ್ತಾ ಇದೀನಿ. ಅವಾಗ ನನ್ನ ಮಗಳು ಪಟ್ ಅಂತ ಹೊಡೆದ್ಲು. ನನಗೆ ಯಾಕೆ ಹೊಡಿತಾರ ನನಗೆ ಅಂತ ಕೇಳಿದ್ರೆ ನನಗೆ ಪಿಪಿ ತಗೊಳ್ಳೋ ಅಂತ ಹೊಡಿತಾ ಇದ್ಲು. ಅದಕ್ಕೆ ನಾನು ತಗೊಳ್ಳಲ್ಲ ಅಂದಿದ್ದಕ್ಕೆ ಅವಳ ರಿಯಾಕ್ಷನ್ ನೋಡಿ. ಸರಿ, ಪಿಪಿ ಕೋಲ್ಗೇಟ್ ತಗೊಂಡಿರೋ ಅಂಗಡಿಲಿ ಪಿಪಿ ಇರಲಿಲ್ಲ. ಅದಕ್ಕೆ ಪಕ್ಕದ ಅಂಗಡಿಲಿ ಕೇಳೋಮ ಅಂತ ಹೋದ್ರೆ ಇಲ್ಲಿ ಈ ಅಜ್ಜಿ ಇಟ್ಕೊಂಡು ಉಗುರು ಬಣ್ಣದಲ್ಲಿ ಚಾಟ್ ರೆಡಿ ಮಾಡ್ತಾ ಇದ್ರು. ಏನು ಲಿಫ್ಟಿಗೆಲ್ಲ ಹಾಕ ಬರೀತಾ ಇದ್ದೀರಾ ಎಲ್ಲ? ಲಿಫ್ಟಿಗೆ ಉಗುರು ಬಣ್ಣನ ಅದು ಉಗುರು ಬಣ್ಣ. ಸೊ ನಾನು ಮತ್ತೆ ಪೂಜಾ ಇಬ್ರು ನಮ್ಮ ಅತ್ತೆ ಮನೆಗೆ ಹಬ್ಬಕ್ಕೆ ಹೋದ್ರೆ ನಮ್ಮಮ್ಮ ಒಬ್ರೇನೆ ನಮ್ಮ ದೊಡ್ಡಮ್ಮನ ಮನೆಗೆ ಹಬ್ಬಕ್ಕೆ ಹೋಗ್ತಿದ್ದು. ಅದಕ್ಕೋಸ್ಕರ ರಘುನು ನಮ್ಮ ದೊಡ್ಡಮ್ಮನ ಮನೆಗೆ ಹಬ್ಬಕ್ಕೆ ಹೋಗ್ತಿದ್ರು. ಸೊ ಇವರು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬೇಕಾದ್ರೆ ನಮ್ಮನೆ ಮೂಲಕನೇ ಹೋಗ್ಬೇಕು. ಅದಕ್ಕೋಸ್ಕರ ನಮ್ಮಮ್ಮನ ಇವ್ರ ಜೊತೆ ಕಳಿಸ್ಕೊಟ್ಟು. ಇವ್ರು ಬಂದು ನಮ್ಮ ಅಜ್ಜಿಯ ತಮ್ಮನ ಮಗ ರಘು ಅಂತ. ರಘು ಫ್ಯಾಮಿಲಿ ಇದು. ರಘು ಮಗನೇ ಲಿಕ್ಕಿಲ್ಲ. ನಮ್ಮವ್ವನ ಬಿಟ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ನನ್ನ ಹೆಂಡತಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ಮತ್ತೆ ಏನೋ ಕೇಳ್ತಿದ್ದಾಳೆ, ಕೇಳಿಸ್ಕೊಳ್ಳಿ. ಚೆನ್ನಾಗಿ ಏನ್ ಮಾಡ್ಬೇಕಾಯ್ತು? ಲಿಕ್ಕಿ ಮಾಮ ಬೇಕಂತೆ. ಮತ್ತೆ ನಾವೆಲ್ಲ ರೆಡಿಯಾಗಿ ಬಜ್ಜಿ ತಿನ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಹೊರಟ್ವಿ. ನಮ್ಮ ಅತ್ತೆ ಮನೆಯಲ್ಲಿ ಹಬ್ಬ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಫೇಸ್ಬುಕ್ ಅಲ್ಲಿ ಆದ್ರೆ ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.